Good morning, welcome back. So this is the next part of 3 marks questions discussion. So already previous video dalli rotational motion ಮೇಲೆ ಒಂದಷ್ಟು questions ಅನ್ನು ಚರ್ಚೆ ಮಾಡಿದ್ದೀನಿ. ಈಗ ಬರ್ತಾ ಇದೆ ನೋಡಿ next question. Derive the relation between torque and angular momentum. Torque ಮತ್ತೆ angular momentum ಮಧ್ಯೆ relation ಅನ್ನು derive ಮಾಡಬೇಕು. So first to angular momentum definition. We know angular momentum is equal to mass into cross product of radius vector and velocity, linear velocity, m into r cross v. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ಎರಡು ಕಡೆ. ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಸೊ ನೋಡಿ ಇಲ್ಲಿ ಬರೀತೀನಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತ. ಆಮೇಲೆ ಆ ಸ್ಟೆಪ್ಸನ್ನು ಮತ್ತೆ ನಾನು ಅಲ್ಲಿ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎರಡೂ ಕಡೆಗೆ ವೈಟ್ ಇಟ್ ಈಸ್ ಡಿ ಎಲ್, ಓಕೆ ಎಲ್ ಅಂತ ಇದೆಯಲ್ವಾ, ಅದು ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇದ್ದೀನಿ ಈಸ್ ಈಕ್ವಲ್ ಟು ಎಮ್ ಇಂಟು ಡಿ ಬೈ ಡಿ ಟಿ ಆಫ್ ಆರ್ ಕ್ರಾಸ್ ವಿ. ಇಲ್ಲಿ ಒಂದು ಇಂಟೆಗ್ರೇಷನ್ ಡಿಫ್ರೆನ್ಸಿಯೇಷನ್ ರೂಲನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ ಯು ವಿ ಮೆಥಡ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಯು ವಿ ಈಸ್ ಈಕ್ವಲ್ ಟು ಯು ಇಂಟು ಡಿ ವಿ ಪ್ಲಸ್ ವಿ ಇಂಟು ಡಿ ಯು ಅಂತ. ಫಸ್ಟು ಈ ಟರ್ಮನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಮೇಲೆ ಇದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ ಬೇಸಿಸ್ ಮೇಲೆ ಇದನ್ನು ಏನು ಮಾಡ್ತೀನಿ ನಾನು, ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಫಸ್ಟು ಆರನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಡಿ ವಿ ಡಿವೈಡೆಡ್ ಬೈ ಡಿ ಟಿ ಮಾಡ್ತೀನಿ, ಪ್ಲಸ್ ವಿ ಅನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಮಾಡ್ತೀನಿ. ಆಯಿತಾ, ಎಲ್ಲ ಕ್ರಾಸ್ ಪ್ರಾಡಕ್ಟ್ ಇರುತ್ತೆ, ಮಧ್ಯದಲ್ಲಿ ಇಂಟು ಮಾರ್ಕ್ ಇರುತ್ತೆ, ಮರಿಬಾರ್ದು. ಸೊ ಅಲ್ಲಿಗೆ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಆರ್ ಕ್ರಾಸ್ ಡಿ ವಿ ಬೈ ಡಿ ಟಿ ಅಂದರೆ ಏನು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ದಟ್ ಈಸ್ ಆಕ್ಸಿಲರೇಷನ್, ಪ್ಲಸ್ ವಿ ಇಂಟು ಡಿ ಆರ್ ಬೈ ಡಿ ಟಿ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ವೆಲಾಸಿಟಿ. ಓಕೆ, ಇವಾಗ ನೆಕ್ಸ್ಟ್ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಇಲ್ಲೇನು ಆರ್ ಇಂಟು ಎ ಇದೆಯಲ್ಲ ಅದು ಆಲ್ಫಾ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿರೈವ್ ಮಾಡಿದ್ದೀವಿ, ನೀವು ಡೈರೆಕ್ಟಾಗಿ ಬರಿಬೋದು ಆಲ್ಫಾ, ದಟ್ ಈಸ್ ಆಂಗ್ಯುಲರ್ ಆಕ್ಸಲರೇಷನ್ ಅಂತ, ಪ್ಲಸ್ ಝೀರೋ. ಯಾಕೆಂದರೆ ಎರಡು ಸೇಮ್ ವೆಕ್ಟರ್ಸನ್ನು ನಾವು ಕ್ರಾಸ್ ಪ್ರಾಡಕ್ಟ್ ಮಾಡಿದರೆ ಅವು ಕ್ರಾಸ್ ಪ್ರಾಡಕ್ಟ್ ಆಫ್ ಸೇಮ್ ವೆಕ್ಟರ್ಸ್ ಈ ಝೀರೋ. ಯಾಕೆಂದರೆ ಐ ಕ್ರಾಸ್ ಐ ಅಂತ ಹೇಳಿ ಕ್ರಾಸ್ ಪ್ರಾಡಕ್ಟ್ನ ಪ್ರಾಪರ್ಟಿ ಐ ಕ್ರಾಸ್ ಐ ಈಸ್ ಈಕ್ವಲ್ ಟು ಝೀರೋ ಅಂತ ನಾವು ಮುಂಚೆನೇ ತಿಳ್ಕೊಂಡಿದ್ದೀವಿ. ಸರಿ, ಅಲ್ಲಿಗೆ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಆಲ್ಫಾ, ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ನಥಿಂಗ್ ಬಟ್, ಓಕೆ, ಇವಾಗ ಇಷ್ಟು ಸ್ಟೆಪ್ಸನ್ನು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಎಮ್ ಇಂಟು, ಓಕೆ, ಎಲ್ಲಿ ಸಾರಿ ಇಲ್ಲಿ ಆರ್ ಇಂಟು ಎ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಈ ಸ್ಟೆಪ್ಪಿಗೆ ಬರೋಣ. ಜಸ್ಟ್ 1 minute, ಒಂದು ಸ್ಮಾಲ್ ಕರೆಕ್ಷನ್. ಓಕೆ, ಸೊ ಈ ಸ್ಟೆಪ್ಪಲ್ಲಿ ಏನಾಗುತ್ತೆ, ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಮ್ ಎ ಕ್ರಾಸ್ ಆರ್ ಅಥವಾ ಆರ್ ಕ್ರಾಸ್ ಎಮ್ ಎ, ದಟ್ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಮ್ ಎ ಅಂದರೆ ಎಫ್ ಫೋರ್ಸ್. ಅಲ್ಲಿಗೆ ಡಿ ಎಲ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್ ಅಂದರೆ net torque acting on the body. So rate of change of angular momentum is equal to torque, net torque acting on the body, that is dl by dt is equal to tau net. Okay, let us move on to the next question. State and explain law of conservation of angular momentum. So it's a direct statement. If the net external torque acting on the system is 0, that means if tau net is equal to 0, then dl by dt is equal to 0, that is angular momentum change is 0. When angular momentum change is 0, angular momentum is always constant anta. So adinne illi helidini, if the net external torque acting on a system is 0, the angular momentum of the system remains constant. That is, if tau net equals 0, then dl by dt equal to 0, therefore L is equal to constant. Examples, ಎರಡು ಎಕ್ಸಾಂಪಲ್ಸ್ ಅನ್ನು ಕೊಡ್ತೀನಿ. ಸ್ಪಿನ್ನಿಂಗ್ ಬ್ಯಾಲೆಟ್ ಡ್ಯಾನ್ಸರ್, ಈ ಜಿಮ್ನಾಶಿಯಮು ಅಥವಾ ಏಷ್ಯನ್ ಗೇಮ್ಸು ಒಲಿಂಪಿಕ್ ಗೇಮ್ಸಲ್ಲೆಲ್ಲ ಸ್ಪಿನ್ನಿಂಗ್ ಮಾಡ್ತಾ ಇರ್ತಾರೆ ಬ್ಯಾಲೆಟ್ ಡ್ಯಾನ್ಸರ್ಸ್ ಅಂತ. ಜಿಮ್ನಾಶಿಯಮಲ್ಲೂ ಬರ್ತಾರೆ ಮತ್ತು ಬ್ಯಾಲೆಟ್ ಡ್ಯಾನ್ಸರು ಮಾಡ್ತಾರೆ. ಐಸ್ ಸ್ಕೇಟಿಂಗಲ್ಲೂ ಕೂಡ ಈ ರೀತಿ ಕೈ ಸ್ಟ್ರೆಚ್ ಮಾಡೋದು, ಫೋಲ್ಡ್ ಮಾಡ್ಕೊಳ್ಳೋದು. ಆಮೇಲೆ ಸ್ಪ್ರಿಂಗ್ ಬೋರ್ಡ್ ಡೈವರ್ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಬೋರ್ಡಿಂದ ಜಂಪ್ ಆದ ತಕ್ಷಣ ಅವ್ರ ಬಾಡಿನ ಹಿಂಗೆ ಕರ್ವ್ ಮಾಡ್ಕೋತಾರೆ ನೋಡಿ, ಹಿಂಗೆ ಮಡಚ್ಕೋತಾರೆ ನೋಡಿ. ಹಂಗೆ ಮಡಚ್ಕೊಳ್ಳೋದ್ರ ಮೂಲಕ ಅವ್ರದ್ದು ಆಂಗ್ಯುಲರ್ ಮೊಮೆಂಟಮ್ ಜಾಸ್ತಿ ಆಗಿ ದೇ ಗೋ ಥ್ರೂ ಮೋರ್ ರೊಟೇಷನ್ಸ್. ಆಯ್ತಾ, ಸೊ ಸ್ಪಿನ್ನಿಂಗ್ ಬ್ಯಾಲೆಟ್ ಡ್ಯಾನ್ಸರ್, ಸ್ಪ್ರಿಂಗ್ ಬೋರ್ಡ್ ಡೈವರ್ ಎರಡು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್, ವೆನ್ ಡಸ್ ಅ ಬಾಡಿ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ, ಗಿವ್ ದ ಕಂಡೀಷನ್ಸ್ ಫಾರ್ ಈಕ್ವಿಲಿಬ್ರಿಯಂ. ನೋಡಿ, ಒಂದು ಬಾಡಿ ಈಕ್ವಿಲಿಬ್ರಿಯಂ ಅಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ರೊಟೇಷನಲ್ ಮೋಷನ್ ಮತ್ತೆ ಇನ್ನೊಂದು ಯಾವ್ದು ಹೇಳಿ, ಎಸ್ ರೊಟೇಷನಲ್ ಮೋಷನ್ ಜೊತೆಗೆ
ಲೀನಿಯರ್ ಮೋಷನ್ ಎರಡೂ ಕೂಡ ಝೀರೋ ಆಗಬೇಕಂದ್ರೆ ಅಲ್ಲಿ ತಿರುಗೋ ಮೋಷನ್ ಇರಬಾರ್ದು, ಮೂವ್ ಆಗೋ ಮೂಮೆಂಟ್ ಇರಬಾರ್ದು. ಸೊ ಎ ಬಾಡಿ is said to be in static equilibrium if there is no rotational motion, if there is no linear motion. ಓಕೆ, ಸೊ ಹಾಗಾದಾಗ ಮಾತ್ರ ಅದನ್ನ ನಾವು ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಹೇಳ್ತೀವಿ. ಈಗ ಒಂದು ಆಬ್ಜೆಕ್ಟ್ ಸುಮ್ಮನೆ ಹೀಗೆ ಮೂವ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಂ, ಅಂದ್ರೆ ಅದು ರೊಟೇಟ್ ಆಗ್ತಾ ಇಲ್ಲ. ಸಪೋಸ್ ಇಫ್ ದ ಬಾಡಿ is simply rotating like this, then it is in linear equilibrium. ಈಗ ಫ್ಯಾನ್ ತಿರುಗ್ತಾ ಇದೆ ಅಂದ್ರೆ ಅದು ರೊಟೇಷನಲ್ ಈಕ್ವಿಲಿಬ್ರಿಯಂ ಅಲ್ಲ, ಲೀನಿಯರ್ ಈಕ್ವಿಲಿಬ್ರಿಯಂ, ಟ್ರಾನ್ಸ್ಲೇಟರಿ ಈಕ್ವಿಲಿಬ್ರಿಯಂ. ಅದೇ ತಿರ್ಕೊಂಡು ಮುಂದಕ್ಕೆ ಹೋದ್ರೆ ಅವಾಗ ಅದು ಇಟ್ ಈಸ್ ನೈದರ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಂ ನಾರ್ ಇನ್ ಲೀನಿಯರ್ ಈಕ್ವಿಲಿಬ್ರಿಯಂ. ಎರಡು ಮೂವ್ಮೆಂಟ್ಸ್ ಇದೆ ಅಂತ ಅರ್ಥ. ಎರಡೂ ಇಲ್ಲ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಆಗಿ ಇವಾಗ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅನ್ಕೊಳ್ಳಿ, ಐ ಆಮ್ ನಾಟ್ ನೈದರ್ ಮೂವಿಂಗ್ ಅಲೋನ್ or rotating alone, therefore I am in rotational equilibrium as well as translational equilibrium. So adana illi wordings alli bardiddini. A rigid body is said to be in equilibrium if there is no linear motion and rotational motion. Nodi idu important, underline ಮಾಡ್ತೀನಿ. If there is no linear motion and there is no rotational motion. ಲೀನಿಯರ್ ಮೋಷನ್ ಇರಬಾರ್ದು ಅಂದ್ರೆ ಟೋಟಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಶುಡ್ ಬಿ ಝೀರೋ. ರೊಟೇಷನಲ್ ಮೋಷನ್ ಇರಬಾರ್ದು ಅಂದ್ರೆ ಟಾರ್ಕ್ ಆಕ್ಟಿಂಗ್ ಆನ್ ದ ಬಾಡಿ ಶುಡ್ ಬಿ ಝೀರೋ. ಟಾರ್ಕ್ ಇದ್ರೇನೆ ರೊಟೇಟ್ ಆಗೋದು, ಟಾರ್ಕೇ ಇಲ್ಲ ಅಂದಮೇಲೆ ರೊಟೇಟ್ ಆಗೋದಿಲ್ಲ. ಬಾಡಿ ಮೂವ್ ಆಗಬೇಕು ಅಂದ್ರೆ ಫೋರ್ಸ್ ಇದ್ರೇನೆ ಮೂವ್ ಆಗೋದು, ಫೋರ್ಸೇ ಇಲ್ಲ ಅಂದ್ರೆ ಬಾಡಿ ಮೂವ್ ಆಗೋದಿಲ್ಲ. ಸೊ ಟೋಟಲ್ ಫೋರ್ಸ್ ಮಸ್ಟ್ ಬಿ ಝೀರೋ, ಟೋಟಲ್ ಟಾರ್ಕ್ ಮಸ್ಟ್ ಬಿ ಝೀರೋ, ದೆನ್ ದ ಬಾಡಿ ವಿಲ್ ಬಿ ಇನ್ ರೊಟೇಷನಲ್ ಅಂಡ್ ಲೀನಿಯರ್ ಈಕ್ವಿಲಿಬ್ರಿಯಂ. Okay, next question. Obtain the expression for kinetic energy of rotating body. Kinetic energy of rotating body ಗೆ ಡಿರೈವೇಶನ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಒಂದು ಬಾಡಿ ತಿರುಗ್ತಾ ಇರಬೇಕಾದ್ರೆ ನಾನು ಡಯಾಗ್ರಾಮ್ ಅಲ್ಲಿ ಆಗಲೇ ಸಾಕಷ್ಟು ಸತಿ ತೋರಿಸಿದ್ದೀನಿ. ಪ್ರತಿಯೊಂದು ಭಾಗನೂ ಕೂಡ ತಿರುಗ್ತಾ ಇರುತ್ತೆ. ಈಚ್ ಅಂಡ್ ಎವರಿ ಪಾರ್ಟ್ ಆನ್ ದಿಸ್ ಬಾಡಿ ವಿಲ್ ಬಿ ರೊಟೇಟಿಂಗ್ ಅಬೌಟ್ ದಿಸ್ ಆಕ್ಸಿಸ್. ಓಕೆ, ಆಮೇಲೆ ಪ್ರತಿಯೊಂದು ಭಾಗಕ್ಕೂ ಕೂಡ ಒಂದು ವೆಲಾಸಿಟಿ ಇರುತ್ತೆ, ಲೀನಿಯರ್ ವೆಲಾಸಿಟಿ v1 v2 v3 ಎಟ್ಸೆಟ್ರಾ ಲೈಕ್ ದಟ್. ಆಮೇಲೆ ಪ್ರತಿಯೊಂದು ಭಾಗಕ್ಕೂ ಮಾಸ್ ಇರುತ್ತೆ, m1 m2 m3 ಅಂತ. ಹಂಗಾದಾಗ ಪ್ರತಿಯೊಂದು ಭಾಗಕ್ಕೂ ಕೂಡ ಕೈನೆಟಿಕ್ ಎನರ್ಜಿ ಇರಲೇಬೇಕಲ್ವಾ? ಎಸ್ ಸರ್, ಇರುತ್ತೆ. ಆ ಕೈನೆಟಿಕ್ ಎನರ್ಜಿಯನ್ನೇ ಇಲ್ಲಿ ಬರ್ತಿದ್ದೀನಿ. ಹಾಫ್ m1 v1 ಸ್ಕ್ವೇರ್, ಹಾಫ್ m2 v2 ಸ್ಕ್ವೇರ್, ಹಾಫ್ m3 v3 ಸ್ಕ್ವೇರ್ ಎಟ್ಸೆಟ್ರಾ. ಓಕೆ, ನೆಕ್ಸ್ಟ್ ಆ ವಿ ಜಾಗಕ್ಕೆ ಆರ್ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ವಿ ಸ್ಕ್ವೇರ್ ಅಂದ್ರೆ ಆರ್ ಒಮೆಗಾ ಹೋಲ್ ಸ್ಕ್ವೇರ್ ಅಂತ, ಅಲ್ಲದೆ r1 ಸ್ಕ್ವೇರ್ ಒಮೆಗಾ 1 ಸ್ಕ್ವೇರ್, ಅದೇ ತರ r2 ಸ್ಕ್ವೇರ್ ಒಮೆಗಾ 2 ಸ್ಕ್ವೇರ್ ಲೈಕ್ ದಟ್ ಎಟ್ಸೆಟ್ರಾ. ವೆಲ್, ದಟ್ ಈಸ್ ಈಕ್ವಲ್ ಟು ಹಾಫ್ ಕಾಮನ್ ತಗೋತೀನಿ. ಒಮೆಗಾ ಕಾನ್ಸ್ಟೆಂಟ್ ಇರುತ್ತೆ. ನೋಡಿ, ರೊಟೇಟ್ ಆಗ್ಬೇಕಾದ್ರೆ ಎರಡು ವೆಲಾಸಿಟಿಗಳು ಇರ್ತವೆ ಅಂತ ಹೇಳಿದ್ದೀನಿ. ಆ ಎರಡು ವೆಲಾಸಿಟಿಗಳಲ್ಲಿ ಆಂಗ್ಯುಲರ್ ವೆಲಾಸಿಟಿ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಮಾತ್ರ ವೇರಿ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಒಮೆಗಾನ ಕಾಮನ್ ತಗೋಬಹುದು. ಹಾಫ್ ಒಮೆಗಾ ಸ್ಕ್ವೇರ್ ಕಾಮನ್ ತಗೊಂಡೆ. ಇನ್ನು ಉಳಿದಿದ್ದೇನು, m1 r1 ಸ್ಕ್ವೇರ್, m2 r2 ಸ್ಕ್ವೇರ್ ಎಟ್ಸೆಟ್ರಾ, ಅದನ್ನ ಸಿಗ್ಮಾ mi ri ಸ್ಕ್ವೇರ್ ಅಂತ ಬರುತ್ತೆ. ಈ ಸಿಗ್ಮಾ mi ri ಸ್ಕ್ವೇರ್ ಅನ್ನೇ ಐ ಅಂತ ಬರ್ಕೋತೀವಿ, ವೇರ್ ಐ ಈಸ್ ನಥಿಂಗ್ ಬಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್. ಬಹಳ ಸಿಂಪಲ್ ಆಗಿದೆ ಇದು. ಫಸ್ಟ್ ಏನ್ ಮಾಡಬೇಕು, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಬರ್ಕೋಬೇಕು. ಹಾಫ್ m1 v1 ಸ್ಕ್ವೇರ್ m2 v2 ಸ್ಕ್ವೇರ್ ಆ ತರ. ಆಮೇಲೆ ವಿ ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು ಆರ್ ಒಮೆಗಾ ಅಂತ. ಆಮೇಲೆ ಕಾಮನ್ ತಗೋಬೇಕು, ಹಾಫ್ ಒಮೆಗಾ ಸ್ಕ್ವೇರ್ ಕಾಮನ್ ತಗೊಂಡು ಇನ್ನು ಉಳಿಯೋದನ್ನ mi ri ಸ್ಕ್ವೇರ್ ಅಂತ ಬರೀಬೇಕು. ಆ mi ri ಸ್ಕ್ವೇರ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಹಾಕೋದು. ಓಕೆ, ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿ ರಿಂಗ್. ರಿಂಗ್ ಇಲ್ಲಿ ನೋಡಿ, ಇದು ರಿಂಗ್. ಇದು ಈ ರಿಂಗಿನ ರೇಡಿಯಸ್ ಕೊಟ್ಟಿದ್ದೀನಿ ಆರ್ ಅಂತ. ಆಮೇಲೆ ಈ ರಿಂಗು ಈ ಆಕ್ಸಿಸ್ ನ ಮೇಲೆ ತಿರುಗ್ತಾ ಇದೆ ವಿತ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಸೊ ಇಟ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ಲೆಟ್ ಅಸ್ ಸೇ ನೌ ಕನ್ಸಿಡರ್ ಎ ರಿಂಗ್ ಆಫ್ ಮಾಸ್ m, ರೇಡಿಯಸ್ ಆರ್, ರೊಟೇಟಿಂಗ್ ಅಬೌಟ್ ಅನ್ ಆಕ್ಸಿಸ್. ಇಟ್ಸ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ. ಈಗ ಡಿರೈವ್ ಮಾಡಿದ್ವಲ್ಲ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಆ ಫಾರ್ಮುಲಾ ಬರ್ಕೋತೀನಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಇಂಟು ರೊಟೇಷನಲ್ ಕೈನೆಟಿಕ್ ಎನರ್ಜಿ ಬಂದು mr ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಓಕೆ, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mr ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಬಟ್ ಕೈನೆಟಿಕ್ ಎನರ್ಜಿ ಬಂದ್ಬಿಟ್ಟು ಹಾಫ್ ಇಂಟು ಐ ಒಮೆಗಾ ಸ್ಕ್ವೇರ್ ಅಂತ ಇದೆ ನಮಗೆ. ಇದು ಹೆಂಗ್ ಸರ್ ಬಂತಿದು? ಏನಿಲ್ಲ, ಹಾಫ್ ಇಂಟು ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್ ಅಷ್ಟೇನೆ. ದಟ್ ಈಸ್ ಹಾಫ್ ಇಂಟು m ಇಂಟು ವೆಲಾಸಿಟಿ ಬಂದ್ಬಿಟ್ಟು ಆರ್ ಒಮೆಗಾ ಸ್ಕ್ವೇರ್ ಅಷ್ಟೇನೆ. ದಟ್ ಈಸ್ ಹಾಫ್ ಇಂಟು m ಇಂಟು ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಅದೇ ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಈ ಈಕ್ವೇಶನ್ ನಾವು ಡಿರೈವ್ ಮಾಡಿದ್ವಲ್ಲ, ಕೆ ಇಸ್ ಈಕ್ವಲ್ ಟು ಹಾಫ್ ಐ ಒಮೆಗಾ ಸ್ಕ್ವೇರ್. ಐ ಜಾಗದಲ್ಲಿ ಏನಿದೆ ನೋಡಿ, ಐ ಜಾಗದಲ್ಲಿ ಏನಿದೆ, ಎಂ ಆರ್ ಸ್ಕ್ವೇರ್ ಇದೆ. ದೇ ಫೋರ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ mr ಸ್ಕ್ವೇರ್. ಐ ಈಸ್ ಈಕ್ವಲ್ ಟು mr ಸ್ಕ್ವೇರ್. ನೋಡಿ, ಐ ಈಸ್ ಈಕ್ವಲ್ ಟು mr ಸ್ಕ್ವೇರ್.
So that's all about the circular ring. Next, state and explain parallel axis theorem of moment of inertia. Moment of inertia ದಲ್ಲಿ ಎರಡು ಥಿಯರಮ್ಗಳಿದೆ, ಒಂದು parallel axis theorem ಅಂತ ಒಂದು, ಇನ್ನೊಂದು perpendicular axis theorem ಅಂತ. Parallel axis theorem ಏನು ಹೇಳುತ್ತೆ? First of all, the moment of inertia of a body about any axis is equal to sum of the moment of inertia of the body about parallel axis passing through the center of the mass and product of its mass and square of the distance between the two parallel axes. ನೋಡಿ, ಇಲ್ಲಿ ಡಯಾಗ್ರಾಮ್ ಅನ್ನು ಬರೀತೀನಿ. ದಿಸ್ ಈಸ್ ದ ಡಯಾಗ್ರಾಮ್. ಇದು ಆಕ್ಸಿಸ್, ಇದು ಐ ಝೆಡ್ ಅಂತ ಇದೆ. ಆಲ್ರೆಡಿ ಮೊಮೆಂಟ್ ಆಫ್ ಇನರ್ಷಿಯಾ ಇದೆ ಐ ಝೆಡ್ ಅಂತ. ಜಸ್ಟ್ 1 minute. ಸೊ ದಿಸ್ ಈಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಇದಕ್ಕೆ ಪ್ಯಾರಲಲ್ ಆಗಿ ನೀವು ಇನ್ನು ಯಾವುದೇ ಆಕ್ಸಿಸ್ ಅನ್ನ ತಗೊಂಡ್ರು ಕೂಡ ಆಯ್ತಾ, ಈ ಐ ಝೆಡ್ ಡ್ಯಾಶ್ ಅಂತ ತಗೊಂಡಿನಿ, ಇದ್ರ ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟಿರುತ್ತಪ್ಪ ಅಂದ್ರೆ ಈ ಐ ಝೆಡ್ಡಿನ ವ್ಯಾಲ್ಯೂ ಜೊತೆಗೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಿನ ಸ್ಕ್ವೇರ್, ಅದಕ್ಕೆ ಎ ಸ್ಕ್ವೇರ್ ಬರ್ದಿದ್ದೀನಿ ನೋಡಿ, ಐ ಝೆಡ್ ಪ್ಲಸ್ ಮಾಸ್ ಇಂಟು ಸ್ಕ್ವೇರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ನಾನು ಇವಾಗ ಇದ್ರ ಬದಲಿಗೆ ಬೇರೆ ಇನ್ನೊಂದು ಯಾವ್ದಾದ್ರು ಆಕ್ಸಿಸ್ ಅನ್ನ ತಗೋತೀನಿ ಅಂದ್ಕೊಳ್ಳೋಣ. ಸೊ ಐ ಟೇಕ್ ಅನದರ್ ಪ್ಯಾರಲಲ್ ಆಕ್ಸಿಸ್ ಅವೇರ್ ಹಿಯರ್, ಇಲ್ಲಿ ತಗೊಂಡೆ ಅಂತ ಇಟ್ಕೊಳ್ಳಿ. ಅವಾಗ ಅದನ್ನು ಐ ಝೆಡ್ ಡಬಲ್ ಡ್ಯಾಶ್ ಅಂತ ಬರೆದ್ರೆ ಐ ಶುಡ್ ಟೇಕ್ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಅನ್ನು ತಗೋಬೇಕು. ಅದನ್ನು ಬೇಕಾದ್ರೆ ನಾನು ಬಿ ಅಂತ ಬರ್ಕೋತೀನಿ. ಅವಾಗ ಐ ಝೆಡ್ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಐ ಝೆಡ್ ಪ್ಲಸ್ ಎಂ ಬಿ ಸ್ಕ್ವಯರ್. ವಿದ್ಯಾರ್ಥಿಗಳು ಈ ವರ್ಡಿಂಗ್ಸ್ ಅಲ್ಲಿ ಬರೆಯಕ್ಕೆ ಆಗದೆ ಹೋದ್ರು ಕೂಡ ಅಟ್ಲೀಸ್ಟ್ ಡಯಾಗ್ರಾಮ್ ಅನ್ನ ಬರೀರಿ. ಡಯಾಗ್ರಾಮ್ ಅನ್ನ ಬರೆದ್ಬಿಟ್ಟು ಈ ತರ ಡೀಟೇಲ್ಸ್ ಅನ್ನ ತೋರಿಸಿ, ಡಯಾಗ್ರಾಮ್ಗೆ ಒಂದು ಮಾರ್ಕ್ ಕೊಡ್ತಾರೆ, ಈಕ್ವೇಶನ್ಗೆ ಒಂದು ಮಾರ್ಕ್ ಅನ್ನ ಕೊಡ್ತಾರೆ, ಸ್ಟೇಟ್ಮೆಂಟ್ಗೆ ಒಂದು ಮಾರ್ಕ್ ಇರುತ್ತೆ. ಆಯ್ತಾ, ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎನಿ ಪ್ಯಾರಲಲ್ ಆಕ್ಸಿಸ್, ಆ ವರ್ಡ್ ಬರಬೇಕು, ಪ್ಯಾರಲಲ್ ಅನ್ನೋ ವರ್ಡ್ ಬರಬೇಕು, ಈಸ್ ಈಕ್ವಲ್ ಟು ಸಮ್. ಸಮ್ ಅಂದ್ರೆ ಇಲ್ಲಿ ಪ್ಲಸ್, ಸಮ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್, ದಟ್ ಈಸ್ ಝೆಡ್, and product of masses. Product ಅಂತಂದ್ರೆ ಮಲ್ಟಿಪ್ಲಿಕೇಶನ್, ಮಾಸ್ and perpendicular distance, iz plus m into a square. This is parallel axis theorem. ಆಮೇಲೆ this is applicable to any ಬಾಡಿ, ಯಾವ ತರ ಬೇಕಾದ್ರೂ ಇರ್ಬೋದು, ರೆಗ್ಯುಲರ್ ಆದ್ರೂ ಇರ್ಬೋದು, ಇರ್ರೆಗ್ಯುಲರ್ ಆದ್ರೂ ಇರ್ಬೋದು, ಸರ್ಕ್ಯುಲರ್ ಶೇಪಲ್ಲಿ ಇರ್ಬೋದು, ರೆಕ್ಟಾಂಗ್ಯುಲರ್ ಶೇಪಲ್ಲಿ ಇರ್ಬೋದು, ಅಥವಾ ರ್ಯಾಂಡಮ್ ಶೇಪ್ ಇರ್ಬೋದು, ಹೆಂಗಿದ್ರೂ ಕೂಡ ಈ ಥಿಯರಮ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಥಿಯರಮ್ ಬರುತ್ತೆ ನೋಡಿ, ಎಕ್ಸ್ಪ್ಲೈನ್ perpendicular axis theorem of moment of inertia. ಇದು ಏನು ಹೇಳುತ್ತಪ್ಪ ಅಂದ್ರೆ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ರೆಗ್ಯುಲರ್ ಶೇಪ್ಸ್. ಇವಾಗ ಒಂದು ರೆಕ್ಟಾಂಗ್ಯುಲರ್ ಬಾಡಿ ಇದೆ ಅಂತ ಇಟ್ಕೊಳ್ಳೋಣ, ಈ ತರ ರೆಗ್ಯುಲರ್ ಶೇಪ್ ಇರಬೇಕು. ಅಥವಾ ಒಂದು ಸರ್ಕ್ಯುಲರ್ ಬಾಡಿ ಇದೆ ಅಂತ ಇಟ್ಕೊಳ್ಳೋಣ, ಈ ತರ ರೆಗ್ಯುಲರ್ ಶೇಪ್ಸ್ ಇರಬೇಕು. ಸರ್ಕ್ಯುಲರ್ ಬಾಡಿನೋ ಅಥವಾ ರೆಕ್ಟಾಂಗ್ಯುಲರ್ ಬಾಡಿನೋ ಅಥವಾ ಒಂದು ಹೆಕ್ಸಾಗನ್ನೋ ಆ ಥರ ಏನಾದರೂ ಇರಬೇಕು. ರೆಗ್ಯುಲರ್ ಶೇಪ್ಸ್ ಇದ್ರೆ ಮಾತ್ರ ಈ ಲಾ ಅಪ್ಲೈ ಆಗುತ್ತೆ. ಏನು ಹೇಳುತ್ತೆ? ಸಪೋಸ್ ಯು ಟೇಕ್ ಎ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್, next you take moment of inertia about x axis, next you take moment of inertia about z axis, then iz, that is equal to iy plus ix. This is moment of inertia on z axis and this is nothing but perpendicular axis theorem. ಇದನ್ನ ವರ್ಡಿಂಗ್ಸ್ ಅಲ್ಲಿ ಬರೆದ್ಬಿಡಿ, ಅವಾಗ ಅದು ಥಿಯರಮ್ ಕಂಪ್ಲೀಟ್ ಆಗುತ್ತೆ. ವರ್ಡಿಂಗ್ಸ್ ಅಲ್ಲಿ ಬರೆಯೋದಾದ್ರೆ ಯಾವ ತರ ಬರೀತೀರಾ ನೋಡಿ, ಇಲ್ಲಿ ಬರ್ತಾ ಇದೆ ಸ್ಟೇಟ್ಮೆಂಟ್, ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪ್ಲೇನಾರ್ ಬಾಡಿ. ಪ್ಲೇನಾರ್ ಬಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ. ಸೊ ಪ್ಲೇನಾರ್ ಬಾಡಿ ಅಂತಂದ್ರೆ ಏನು? ರೆಗ್ಯುಲರ್ ಬಾಡಿ ಅಂತ. ಪ್ಲೇನಾರ್ ಬಾಡಿ ಇಸ್ ನಥಿಂಗ್ ಬಟ್ ರೆಗ್ಯುಲರ್ ಬಾಡಿ. ಸೊ ಪ್ಲೇನಾರ್ ಬಾಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಪ್ಲೇನಾರ್ ಬಾಡಿ ಆಫ್ about an axis perpendicular to its plane is equal to sum of its moment of inertia about remaining two perpendicular axes passing through the same point. ಅಂದ್ರೆ ಈ ಪ್ಲೇನಿನ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ನ ಮೇಲೆ, ಅಂದ್ರೆ ಈಗ ಒಂದು ಪ್ಲೇನ್ ಇದೆ, ಈಗ ಈ ತರದೊಂದು ಪ್ಲೇನ್ ಇದೆ, ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಿತೀರಾ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್. ಇಟ್ ಈಸ್ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್. ಈ ಎರಡು ಆಕ್ಸಿಸ್ಗಳು ಹೋಗಿ ಒಂದು ಕಡೆ ಸೇರಬೇಕು. ಅದನ್ನ ಡಯಾಗ್ರಾಮ್ ಅನ್ನು ಬರೆದು ತೋರಿಸ್ತೀನಿ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಬಂದ್ಬಿಟ್ಟು, ಈಗ ಒಂದು ರೆಕ್ಟಾಂಗ್ಯುಲರ್ ಪ್ಲೇಟ್ ಏನಿದೆಯಲ್ಲ ಇದು, ಈ ರೆಕ್ಟಾಂಗ್ಯುಲರ್ ಪ್ಲೇಟ್ಗೆ ಫಸ್ಟು ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಮೊಮೆಂಟ್ ಆಫ್ ಇನರ್ಷಿಯಾ ಮೆಷರ್ ಮಾಡಿ, ನೆಕ್ಸ್ಟು ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಮೊಮೆಂಟ್ ಆಫ್ ಇನರ್ಷಿಯಾ ಮೆಷರ್ ಮಾಡಿ, ಆ ಎರಡು ಆಕ್ಸಿಸ್ಗಳು ಬಂದು ಕರೆಕ್ಟಾಗಿ ಇಲ್ಲಿ ಸೇರ್ಕೋತವೆ ಅಲ್ವಾ.
ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಮೆಷರ್ ಮಾಡಿ IZ. ಅವಾಗ IZ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್, ಅದಕ್ಕೋಸ್ಕರ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಕರೆಯೋದು. ಪರ್ಪೆಂಡಿಕ್ಯುಲರ್ ಪ್ಲೇನ್ ಈಸ್ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ plus about this axis. Even here also you just write the diagram and write the equation. At least it will give you 2 marks. As I told, figure ge 2 marks, 1 mark irutte, equation ge 1 mark irutte, wordings ge 1 mark irutte. Artha aitalva? So this is about perpendicular axis theorem. Next, using perpendicular axis theorem, calculate the moment of inertia of circular disc about one of its diameter. Given moment of inertia about the axis passing through the center is mr square by 2. ಆಯ್ತಾ, ಇಲ್ಲಿ ಏನಾಗ್ತಾ ಇದೆ, ಇದು ಸರ್ಕ್ಯುಲರ್ ಡಿಸ್ಕ್, ಇದು ಸರ್ಕ್ಯುಲರ್ ಡಿಸ್ಕ್ ಈ ತರ ಇದೆ, ಫುಲ್ ಸಾಲಿಡ್. ಇಲ್ಲಿ ನಾವು ಅಬೌಟ್ ದಿ ಡಯಾಮೀಟರ್ ಕಂಡುಹಿಡಿಬೇಕು. ಅಂದ್ರೆ ಇದು ಡಯಾಮೀಟರ್ ಅಲ್ವಾ, ಈ ಆಕ್ಸಿಸ್ಸಿನ ಮೇಲೆ ನಾನು ಮೊಮೆಂಟ್ ಆಫ್ ಇನರ್ಷಿಯಾನ ಕಂಡುಹಿಡಿಬೇಕು. I' ? ಅವ್ರೇನು ಹೇಳ್ತಾರೆ, ಇದರ ಸೆಂಟರ್ನಲ್ಲಿ ಪಾಸ್ ಆಗೋ ಥರ, ಅಂದರೆ ಈ ಆಕ್ಸಿಸ್ಸಿನ ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾನ ಕೊಟ್ಟಿದ್ದಾರೆ. ದಟ್ ಈಸ್ mr² by 2. ಇವಾಗ ನೋಡಿ, ಕಂಪೇರ್ ಮಾಡಿ, mr² by 2 IZ. ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೋದು? ಡೆಫಿನೆಟ್ಲಿ ಯೂಸಿಂಗ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಹೆಂಗೆ ಸರ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್? ನೋಡ್ರಪ್ಪ, ಇದು IZ. ಅದೇ ಥರ ಇನ್ನೊಂದು ಡಯಾಮೀಟರ್ನ ಮೇಲೆ ಮಾಡಿ, ಅಂದರೆ ವೈ ಆಕ್ಸಿಸ್ ಆಯ್ತದು. ಅದೇ ಥರ ಎಕ್ಸ್ ಆಕ್ಸಿಸ್ ಅನ್ನು ತಗೊಳ್ಳಿ, ವೈ ಆಕ್ಸಿಸ್ ಆಯಿತು, ಇದು ಎಕ್ಸ್ ಆಕ್ಸಿಸ್ ಮೇಲೆ ತಗೊಳ್ಳಿ, IX. ಓಕೆ, IZ I' ಬೇಡ, ಇದನ್ನ IY ಅಂತಂದೇ ಕರೆಯೋಣ. IX IY ಎರಡು ಸೇಮ್ ಇರಬೇಕಲ್ವಾ, ಯಾಕಂದ್ರೆ ಡಯಾಮೀಟರ್ ಸೇಮ್ ಇದೆ ಅಲ್ವಾ? ಎಸ್ ಸರ್. ಹಾಗಾದರೆ IX ಈಸ್ ಈಕ್ವಲ್ ಟು IY. ಆಮೇಲೆ ನಮಗೆ ಗೊತ್ತಿದೆ I ಸೆಂಟರ್ ಈಸ್ ಈಕ್ವಲ್ ಟು IX ಪ್ಲಸ್ IY. ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. So I center is equal to IX plus IY, that is also IX, ಅಥವಾ 2 times IX. Therefore IX is equal to I center divided by 2. I center is already given, that is mr² by 2. This whole thing divided by 2. So 2 cancel ಆಯಿತು. ಅಲ್ಲಿಗೆ IX is equal to mr². ಸರಿ, ಕ್ಯಾನ್ಸಲ್ ಆಗಲ್ಲ, ಸಾರಿ 2 ಕ್ಯಾನ್ಸಲ್ ಆಗಲ್ಲ, mr² by 4 ಆಗುತ್ತೆ. ಸೊ ಈ 2 ಡಿನಾಮಿನೇಟರ್ ಬರುತ್ತೆ. ಸಾರಿ, ಒಂದ್ಸತಿ ಅರ್ಜೆಂಟಲ್ಲಿ ಒಂದು ಮಿಸ್ಟೇಕ್ ಮಾಡ್ಬಿಡ್ತೀನಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮಿ. ಓಕೆ, IX is equal to mr² by 4. IX mr² by 4 ಬಂದಮೇಲೆ IY ಕೂಡ mr² by 4 ಬರಬೇಕು, mr² by 4 ಬರಬೇಕು. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಓಕೆ, ಇವಾಗ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಎರೇಸ್ ಮಾಡಿಬಿಟ್ಟು ಏನೇ ಸ್ಟೆಪ್ಸ್ ಬರ್ದಿದ್ದೀನೋ ಇದನ್ನ ಇಲ್ಲಿ ಮತ್ತೆ ಡಿಸ್ಪ್ಲೇ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ರೆಫರ್ ಟು ಸಾಫ್ಟ್ copy type or the typed version of this derivation. Just 1 minute, I will display it here. Okay, so all the steps are here. You can just go through, pause the video and go through. ಇದನ್ನ ಕೇಳೋ ಚಾನ್ಸಸ್ ಇದೆ, ಈ ಥರದ್ದೆಲ್ಲ ಕೇಳೋ ಚಾನ್ಸಸ್ ಇದೆ. ಓಕೆ, ನೋಡಿ ಇಲ್ಲಿ ಬರ್ತಾ ಇದೆ ಸ್ಟೆಪ್ಸ್. IZ is equal to IX IY. ನಾನು IC ಅಂತ ತಗೊಂಡೆ ಅಷ್ಟೇ. ಇದನ್ನ IX is equal to IY ಆಗಿರೋದ್ರಿಂದ IZ is equal to 2IX. IX is equal to IZ by 2, mr² by 4 ಇದೆ ಆನ್ಸರು. ಸೊ ದಿಸ್ ಈಸ್ ಅಬೌಟ್ ದಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಓಕೆ, ನೌ ಫೈನಲಿ obtain the expression for kinetic energy of rolling motion. ನೋಡಿ, ರೋಲಿಂಗ್ ಮೋಷನ್ ಯಾವಾಗ ಬರುತ್ತೆ? ಒಂದು ಪ್ಲೇನಿನ ಮೇಲೆ ಒಂದು ಗಾಲಿನೋ ಬಾಲೋ ವೀಲೋ ಏನೋ ಒಂದು ಇಟ್ಬಿಟ್ಟು ಬಿಟ್ಟಾಗ ಅದು ಹೀಗೆ ತಿರ್ಕೊಂಡು ಕೆಳಗಡೆ ಬರುತ್ತೆ. ಹೀಗೆ ಬರಬೇಕಾದ್ರೆ ಅದರ ಸೆಂಟರ್ ಮೂವ್ ಆಗ್ತಾ ಇರುತ್ತೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ 2 kinetic energies. Kinetic energy due to linear motion, kinetic energy due to rotational motion. ಗೊತ್ತಾಯ್ತಲ್ವಾ? ಸೊ ಅವನ್ನ ಇಲ್ಲಿ ಡಿರೈವ್ ಮಾಡಿದ್ದೀನಿ. Kinetic energy with rolling motion is equal to rotational kinetic energy, translational kinetic energy. ಟ್ರಾನ್ಸ್ಲೇಟರ್ ಇನ್ನೇ ನಾನು KL ಅಂತ, L ಅನ್ನ ಲೀನಿಯರ್ ಅಂತಂದು ಕರೆದೆ, ರೊಟೇಷನ್ ಕೂಡ ಆಗುತ್ತೆ. ಓಕೆ, ರೊಟೇಷನ್ ಈಸ್ ಈಕ್ವಲ್ ಟು ½ I⍵². ಇವತ್ತು ಫಸ್ಟ್ಗೆ ಡಿರೈವ್ ಮಾಡಿದ್ವಲ್ಲ ಅದು. ಇನ್ನು ಇದು ½ mv² ನಮಗೆ ಗೊತ್ತಿದೆ. ಎರಡನ್ನು ಆ್ಯಡ್ ಮಾಡ್ಕೊಂಡ್ಬಿಡೋಣ. I ಜಾಗಕ್ಕೆ mk². ಸರ್, ಕೆ ಅಂದರೆ ಏನು ಸರ್? ಕೆ ಅಂದರೆ ರೇಡಿಯಸ್ ಆಫ್ ಗೈರೇಷನ್. ಇದನ್ನು 1 ಮಾರ್ಕ್ ಕೇಳ್ತಾರೆ. ರೇಡಿಯಸ್ ಆಫ್ ಗೈರೇಷನ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ½ I⍵² ನಲ್ಲಿ I ಜಾಗಕ್ಕೆ ಮತ್ತೆ ಒಮೆಗಾ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ I ಬಂದು mk², ಒಮೆಗಾ ಬಂದ್ಬಿಟ್ಟು V/R. ಇವೆಲ್ಲ ನಮಗೆ ಗೊತ್ತಿರೋ ಈಕ್ವೇಶನ್ಸ್. ಹಾಗಾಗಿ ಒಮೆಗಾ² is equal to V²/R² ಆಯಿತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಕೆ ರೋಲ್ ಏನಾಗುತ್ತೆ? ಹಾಫ್ ಹಾಗೆ ಇರುತ್ತೆ. ಓಕೆ, ಹಾಫ್ ಹಾಗೆ ಇರುತ್ತೆ. ನೆಕ್ಸ್ಟ್ I ಜಾಗಕ್ಕೆ
ಎಮ್ ಕೆ ಸ್ಕ್ವಯರ್, ಒಮೆಗಾ ಜಾಗಕ್ಕೆ ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಸೊ ಫಸ್ಟ್ ಟರ್ಮ್ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ, ಐ ಜಾಗಕ್ಕೆ ಎಮ್ ಕೆ ಸ್ಕ್ವೇರ್, ಒಮೆಗಾ ಜಾಗಕ್ಕೆ ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್, ಪ್ಲಸ್ ಸೆಕೆಂಡ್ ಟರ್ಮ್ ಆಸ್ ಇಟ್ ಈಸ್ ಹಾಫ್ ಇದೆ, ಎಮ್ ವಿ ಇದೆ, ಎಮ್ ವಿ ಸ್ಕ್ವೇರ್ ಇದೆ. ಸರಿ, ಇವೆರಡರಲ್ಲಿ ಹಾಫ್ ಕಾಮನ್ ತಗೋತೀನಿ, ಎಮ್ ಕೂಡ ಕಾಮನ್ ತಗೋತೀನಿ, ವಿ ಕಾಮನ್ ಕೂಡ ಕಾಮನ್ ತಗೋತೀನಿ. ಅಲ್ಲಿಗೆ ಫಸ್ಟ್ ಟರ್ಮ್ ಉಳಿಯೋದು 1 ಅಷ್ಟೇ, ಸೆಕೆಂಡ್ ಟರ್ಮ್ ಅಲ್ಲಿ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಉಳಿಯುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ರೆಷನ್ ಫಾರ್ rotational kinetic energy. So I hope you followed this one. So please practice all these questions. Finally, what are the effects? Okay, this is about the thermal properties. ಅದು thermal properties ನ ಇದನ್ನು ಬ್ರೇಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ಕ್ವಶನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ, ಅವನ್ನು ಕೂಡ ನೀವು ರಿಹರ್ಸಲ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.